ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗೆ ಅದೀರಿ? ಎಲ್ಲರಿಗೆ ಗುಡ್ ಮಾರ್ನಿಂಗ್. ನೋಡಿರಿ, ಬೆಳಗ್ಗೆನೇ ಲಾಗ್ ಚಾಲು ಮಾಡಿ ನೋಡಿರಿ. ರಂಗೋಲಿ ಹೆಂಗೆ ಹಾಕಿ ನೋಡಿರಿ. ನನಗೇನು ರಂಗೋಲಿ ಅಷ್ಟೊಂದು ಬರಲ್ರಿ. ಸಿಂಪಲ್ಲಾಗಿ ರಂಗೋಲಿ ಹಾಕಿ ನೋಡಿರಿ. ಎಲ್ಲ ಮನೆ ಕಸ ಹುಡುಗಿನ್ರಿ. ನೋಡಿರಿ, ಇಲ್ಲೇ ಬದ್ನಿಕಾಯಿ ಅದಾವು. ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತೇಳಿ ಇಟ್ಕೊಂಡು ಕುಂತೀನಿ ನೋಡಿರಿ. ಶ್ರಾವಣಿ ನೀರು ಹಾಕಿ ಇಟ್ಟಾಳ, ಉಪ್ಪು ಹಾಕಾಕತ್ತಾಳ್ರಿ ಈಕಿ. ಈಗ ಇಲ್ಲಿ ಚಪಾತಿ ಮಾಡಕ್ಕೆ ಹಿಟ್ಟು ನಾದೀನಿ ನೋಡಿರಿ. ನೀರಂತ ಅಳಿ ಹಚ್ಚಿನ್ರಿ. ಇನ್ನಿ ತಾಳಿಪಟ ಮಾಡಿದ ಅಳಿ ಹಚ್ಚಿನ್ರಿ. ತಾಳಿಪಟ ಮಾಡ್ತೀನಿ ರೀ. ಅದ್ರಾಗ ಟಮಾಟಿ ಉಳ್ಳಾಗಡ್ಡಿ ಇಟ್ಟಾಡ್ರಿ. ಉಳ್ಕೊಂಡು ಪಲ್ಯ ಮಾಡಾಗ ಮತ್ತೆ ಸಿಗ್ತೀನಿ ನೋಡಿರಿ ನಾನು. ನೋಡಿರಿ, ಇಲ್ಲಿ ಪಲ್ಯ ಮಾಡಾಕತ್ತೀನಿ. ಪಲ್ಯ ಮಾಡಕ್ಕೆ ಎಣ್ಣೆ ಕಾಯಕ್ಕಿಟ್ಟು ನೋಡಿರಿ. ಇಲ್ಲಿ ಸಾಸ್ಮಿ ಜೀರಿಗೆ ಹಾಕ್ಕೊಂಡು ಸ್ಟೆಪ್ ಒಣ ಕರಿಬೇವು ಐತ್ರಿ. ಒಂದು ಸ್ವಲ್ಪ ಒಣ ಕರಿಬೇವು ಹಾಕೋತೀನಿ ನೋಡಿರಿ. ಇವಾಗ ನೋಡಿರಿ, ಒಂದು ಸ್ವಲ್ಪ ಒಣ ಕರಿಬೇವನ್ನ ಹಾಕೊಂಡಾಯ್ತು. ಇನ್ನೇನು ಟಮಾಟಿ ಕೊತ್ತಂಬರಿ ಮಾತ್ರ ಇಲ್ರಿ. ಟಮಾಟಿ ಹಾಕೋಬೇಕು. ಅಷ್ಟೇ ಮೊದಲ ಉಳ್ಳಾಗಡ್ಡಿ ಹಾಕ್ಕೊಂಡು ಫ್ರೈ ಮಾಡಿದೆ. ಆಮೇಲೆ ಟಮಾಟಿ ಹಾಕ್ಕೊಳಕತ್ತೀನಿ ನೋಡಿರಿ. ಟಮಾಟಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಅಲ್ಲ ಅಂತೇಳಿ ಬಿಸಿನೀರು ಕುಡಿಯಾಕತ್ತೀನಿ ನೋಡಿರಿ. ಬಿಸಿನೀರು ಕಾಯಿಸಿದ್ದೆ. ಶ್ರಾವಣಿ ಕುಡ್ದಾಡ್ರಿ. ಕುಮಾರ್ನು ಇಟ್ಕೊಂಡು ಕುಂತಾನೆ. ನಾನು ಒಂದು ಗ್ಲಾಸ್ ತೊಗೊಂಡು ನೋಡಿರಿ. ನಾನು ಕುಡಿಬೇಕಂತೆ ತಳಗ ಇಟ್ಟಿದ್ದೀನಿ ರೀ. ಪಲ್ಯಕ್ಕೆ ಹಾಕೋತಾನ ಕುಡಿದ್ರಾತು ಅಂತೇಳಿ ಪಲ್ಯಕ್ಕೆ ಹಾಕೀನಿ. ಒಂದು ಬಿಸಿನೀರು ಕುಡಿತೀನಿ ರೀ. ಬೆಳಗ್ಗೆನೇ ಒಂದು ಗ್ಲಾಸ್ ಬಿಸಿನೀರು, ರಾತ್ರಿ ಒಂದು ಗ್ಲಾಸ್ ಬಿಸಿನೀರು ಕುಡಿಯಾಕತ್ತೀನಿ ರೀ. ಇವಾಗ ವೇಟ್ ಕಮ್ಮಿ ಮಾಡ್ಬೇಕಂತೇಳಿ. ಕಮ್ಮಿ ಆಗಲ್ರಿ ಅದು. ಊಟನೂ ಕಮ್ಮಿ ಮಾಡೀನಿ. ರಾತ್ರಿ ಊಟ ಉಣ್ಣೋದೇ ಇಲ್ರಿ. ನಿನ್ನೆ ತಾಳಿಪಟ ಮಾಡಿದ್ದೀನಿ ರೀ ಸಂಜಿನಾಗ. ನನಗೆ ದ್ಯಾಸ ಇಲ್ರಿ. ನಿನ್ನೆ ಸಂಜೆನ ತಾಳಿಪಟ ಮಾಡಿಬಿಟ್ಟೀನಿ. ನಾನು ಉಣ್ಬೇಕಂತ ಎಕ್ಸ್ಟ್ರಾ ಮಾಡಿಬಿಟ್ಟೀನಿ. ಇನ್ನು ಆ ತಾಳಿಪಟ ಉಳ್ದಾವ್ರಿ. ನಾನು ಉಣ್ಲಿಲ್ಲ ರೀ. ಯಾಕಂದ್ರೆ ನಾನು ದಪ್ಪ ಆತ್ನಿ ಅಂತೇಳಿ ನಾನು ಒಟ್ಟು ರಾತ್ರಿ 2 ದಿನ ಆಯ್ತು ರಾತ್ರಿ ಊಟ ಬಿಟ್ಟು ನೋಡಿರಿ. ಉಣ್ಣೋದಿಲ್ಲ ರೀ. ನಾನು ರಾತ್ರಿ ಊಟ ಉಣ್ಣೋದಿಲ್ಲ ರೀ. ಈಗ 6 ತಾಳಿಪಟ ಉಳ್ದಾವ್ರಿ. ನೋಡ್ತೀನಿ ರೀ. ಅವರು ತೋರಿಸ್ತೀನಿ ರೀ ಆಮೇಲೆ ನಿಮಗೆ. ಉಣ್ಬೇಕಂತೇಳಿ ಒಂದು ಸ್ವಲ್ಪ ಹಿಟ್ಟು ಭಾಳ ಆಗಿಬಿಟ್ಟೈತಿ. ನಾ ಅದ್ರಾಗನೇ ಶ್ರಾವಣಿ 2 ತಿಂದಾಳ್ರಿ. ಶ್ರಾವಣ ಕುಮಾರ್ 1 ಅರ್ಧ ತಿಂದಾನ ರೀ. ಇನ್ನು 6 ಉಳ್ದಾವ್ರಿ. 6 ತಾಳಿಪಟ ಉಳ್ದಾವ ನೋಡಿರಿ. ಈಗ ಅವತ್ತು ಜಾಕ ಮಾಡಿ ಉಣ್ತೀನಿ ರಾತ್ ಅಂತೇಳಿ ಪಲ್ಯ ರೆಡಿ ಆಯ್ತು ನೋಡಿರಿ. ಶೇಂಗಾ ಪುಡಿ ಹಾಕೀನಿ ರೀ ಮ್ಯಾಗ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಕೇರಿ ಬಂದ್ ಮಾಡಿಬಿಡ್ತೀನಿ ರೀ. ಪಲ್ಯ ಆಗೈತಿ. ಇವಾಗ ಒಂದು ಸ್ವಲ್ಪ ಕುದಿಬೇಕು ರೀ. ಬಿರ್ಸೈತೆ ಒಂದು ಸ್ವಲ್ಪ ಒಂದು ಉಗಿ ಕುದಿಲ್ರಿ. ಕುದಿಯೋಣ ಬಂದ್ ಮಾಡ್ಬೇಕು ನೋಡಿರಿ. ಪಲ್ಯ ರೆಡಿ ಆಗೈತಿ. ಚಪಾತಿಗಳು ಮಾತ್ರ ಸೂಪರ್ ಆಗಿ ನೋಡಿರಿ. ಇಲ್ಲೇ ನಿನ್ನೆ ತಾಳಿಪಟ ಮಾಡಿದ್ನೆಲ್ಲ ಸಂಜಿನಾಗ ನಾವು ಊಟ ಮಾಡಿದ್ದೆ ಅಂದ್ರೆ ಖಾಲಿ ಹಚ್ಚಿದ್ವಿ ರೀ. ಅವು ನಾವು ಉಳ್ಳಾರ್ಕನ ಉಳ್ದ ನೋಡ್ರಿ ಅವು ತಾಳಿಪಟ. ಬಿಸಿನೀರು ಒಂದು ಗ್ಲಾಸ್ ಬಿಸಿನೀರು ಕುಡಿದು ಹಂಗೆ ಮಕ್ಕೊಂದೀನಿ ರೀ. ನಾವು ಉಳ್ಳೇ ಇಲ್ರಿ. ಯಾಕಂದ್ರೆ ನಾವು ಉಣ್ಬಾರ್ದಂತ ರಾತ್ರಿ ಡಿಸೈಡ್ ಮಾಡಿಬಿಟ್ಟೀನಿ ರೀ. ಮುಗೀತು ನೋಡಿರಿ. ನೋಡಿರಿ, ಇಲ್ಲಿ ನಾನು ಶ್ರಾವಣಿ ಮಾತಾಡಕತ್ತಿದ್ಲು. ವಯಸ್ಸವರು ಯಾಕೆ ಕೊಟ್ಟಿನಂದ್ರಿ, ಅದು ಬೀರಪ್ಪನ ಗುಡಿಯಾಗ ಸಾಂಗ್ ಹಚ್ಚಿದ್ದು ರೀ. ಅದು ಸಾಂಗ್ ಕೇಳಾಕತ್ತಿತ್ತು ರೀ. ಮನೆಯಿಂದ ಐತಲ್ರಿ ಗುಡಿ. ಅದು ಸಾಂಗ್ ಒಂದು ಕೇಳಾಕತ್ತಿತ್ತು ರೀ. ಶ್ರಾವಣಿ ಚಂದ ಮಾತಾಡಿದ್ಲು. ಬಿಡ್ಬೇಕಂತ ನಾ ಮಾಡಿದ್ದೀನಿ ರೀ. ಸಾಂಗ್ ಕೇಳಾಕತ್ತು. ಮತ್ತು ಕಾಪಿ ರೇಟ್ ಬರ್ತೀರಿ. ಸಾಂಗ್ ಕೇಳಬಾರ್ದು. ಯಾವುದು ಹೊರಗಿನ ಸಾಂಗ್ ಕೇಳಬಾರ್ದು. ಹೆಚ್ಚಿ ಸೌಂಡ್ ಕೇಳಬಾರ್ದು. ಕಾಪಿ ರೇಟ್ ಬರ್ತಾವ್ರಿ ವಿಡಿಯೋ. ಅದ್ರ ಸಲಾಗಿ ವಯಸ್ಸವ್ರು ಕೊಟ್ಟು ನೋಡಿರಿ. ಜಾಕ ತಂದು ಚಪಾತಿ ಮಾಡಬೇಕು. ಬಟ್ಟೆ ಒಗಿಬೇಕು. ಕೆಲಸ ಭಾಳ ಐತ್ರಿ. ನೋಡ್ತೀನಿ ರೀ. ಬಟ್ಟೆ ಒಗಿತೀನಿ. ಚಪಾತಿ ಚಪಾತಿ ಮಾಡ್ತೀನಿ. ಏನು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಶ್ರಾವಣಿ ಕುಮಾರ ಇನ್ನೊಂದು 2 ದಪಾಟಿ ಅವು ಇದ್ದು ಎಲ್ಲ ತಿಂದಾರಿ. ಅವ್ರಿಗೆ ಅಷ್ಟೊಂದು ಓಲಿಲ್ರಿ. ಅವ್ರು ಸಂಜಿನಾಗ ಬಿರ್ಸಾಗ್ಯವಲ್ಲ. ಅಕ್ಕ ಚಪಾತಿ ಮಾಡಿ ಅವ್ರಿಗೆ ಉಣ್ಣಾಕ ಕೊಡ್ತೀನಿ. ಉಣ್ಣಾಕ ಕೊಟ್ಕೇರಿ ಆಮೇಲೆ ಬಟ್ಟೆ ಒಗಿತೀನಿ ನೋಡಿರಿ. ಬರ್ರಿ ಚಪಾತಿ ಮಾಡ್ಕೆ ಸಿಗ್ತೀನಿ ನೋಡಿರಿ. ಮತ್ತು ನೋಡಿರಿ, ಅವ್ರು ಪೂರ್ತಿ ಯಾಕನ 2 ಚಪಾತಿ ಮಾಡಿಕೊಟ್ಟು ಬಟ್ಟೆ ಒಗ್ಯಾಕತ್ತೀನಿ ನೋಡಿರಿ. ಯಾಕಂದ್ರೆ ನಾನು ತಾಳಿಪಟ ಅದಾವಲ್ರಿ ಅವನ್ನ ತಿಂತೀನಿ ನಾನು. ಮಧ್ಯಾಹ್ನ ಮತ್ತೆ ಮಾಡ್ಕೊಂಡ್ರಾತ್ರಿ. ಇವಾಗ ಬಟ್ಟೆ ಒಗಿತೀನಿ ರೀ. ಬಡ ಬಟ್ಟೆ ಒಗೋದು. ಜಂಪರ್ ಕಟಿಂಗ್ ಮಾಡೋದವ್ರಿ. ನೋಡೋಣ್ರಿ. ಗೀತಾ ಕುಂಬಾರ್ ಸಿಸ್ಟರ್ ಒಂದು ಕ್ವಶನ್ ಕಮೆಂಟ್ ಮಾಡ್ಯಾರಿ. ಅವರು ಏನಂದ್ರೆ ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡ್ಬೇಕಕ್ಕ, ನೀವು ಯಾವ ಥರ ಕ್ರಿಯೇಟ್ ಮಾಡಿರಿ ಯಾವ ಥರ ಇಲ್ಲ ಅಂತೇಳಿ ಬಟ್ಟೆ ಒಗ್ದಾಕಿ ಹೇಳ್ಕೊಡ್ತೀನಿ ರೀ. ಈ ವಿಡಿಯೋದಾಗಿರುತ್ತೆ. ಸ್ಕಿಪ್ ಮಾಡಬೇಡ ನೋಡಿರಿ. ಸಿಸ್ಟರ್ ನಿಮಗೋಸ್ಕರ ಹೇಳಾಕತ್ತೀನಿ ರೀ. ಅದನ್ನು ಮತ್ತೆ ಪರ್ತ್ ವಿಡಿಯೋ ಮಾಡಿ ಎಡಿಟ್ ಮಾಡಿ ಎಲ್ಲ ವಜ್ಜೆ ಐತೆ ನೋಡಿರಿ ಸಿಸ್ಟರ್. ಎಲ್ಲ ವಿಡಿಯೋನೂ ಅಷ್ಟೊಂದು ಸರಿ ಅನ್ಸಲ್ರಿ. ಅದು 4-5 ಕಮೆಂಟ್ ಆದ್ರೆ ವಿಡಿಯೋ ಮಾಡೋಕೆ ಬೇಸಿ. ಬರೀ ಕಮೆಂಟ್ ವಿಡಿಯೋ ಮಾಡ್ಕೊತ ಕೂತ್ನಿ ಅಂದ್ರೆ ಡೈಲಿ ವ್ಲಾಗ್ ಹಾಕೋದಾಗಲ್ರಿ. ಅದಕ್ಕಾಗಿ ನೋಡ್ರಿ, ಇದು ನಾನು ಬಟ್ಟೆ ಒಗೆದು ಒಣಕ್ಕೆ ಹಾಕತ್ತೀನಿ ನೋಡಿರಿ. ಬಟ್ಟೆ ಖಾಲಿ ಅದು. ಬಟ್ಟೆ ಬಾರಲ್ರಿ. 2 ಮಕ್ಕಳು ನಾನು ಬೇಕಿ 3 ಮಂದಿ ಬಟ್ಟೆ ನೋಡಿರಿ ಖಾಲಿ ಅದು ನೋಡಿರಿ. ಬಟ್ಟೆ ಇಷ್ಟೇ ನೋಡಿರಿ. ಎಲ್ಲ ಕೆಲಸನೂ ಆಯ್ತು. ಎಲ್ಲ ಬಟ್ಟೆ ಬಾಂಡೆ ಚಪಾತಿ ಎಲ್ಲ ಆತ್ರಿ. ಇವಾಗ ಗೀತಾ ಸಿಸ್ಟರ್ ಒಂದು ಕ್ವಶನ್ ಕೇಳ್ಯಾರಿ. ಗೀತಾ ಕುಂಬಾರ್ ನೋಡಿರಿ. ಅವರಿಗೋಸ್ಕರ ಹೇಳಾಕತ್ತೀನಿ ರೀ. ಯೂಟ್ಯೂಬ್ ಅಕ್ಕ ನಿಮ್ಗೆ
ಯೂಟ್ಯೂಬಿನಾಗ ಯಾರು ಹೆಲ್ಪ್ ಮಾಡ್ಯಾರ ನಾನು ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಕೇಳಿರಿ. ಖಂಡಿತ ಕ್ರಿಯೇಟ್ ಮಾಡಿರಿ. ಯೂಟ್ಯೂಬ್ನಾಗ ರಗಡ್ ಹೊಡೀರಿ, ಚಾನಲ್ ಕ್ರಿಯೇಟ್ ಮಾಡಿ ಹೊಡೀರಿ. ಹಿಡಿದ್ರೆಲ್ಲ ಯೂಟ್ಯೂಬ್ ವಿಡಿಯೋ ಹಾಕ್ಯಾರ ನೋಡಿರಿ. ನಾ ರಮ್ಯಾ ಜಗತ್ ಅಂತೇಳಿ ಅವರು ಭಾಗ 1 ಭಾಗ 2 ಅಂತೆಲ್ಲ ವಿಡಿಯೋ ಕ್ರಿಯೇಟ್ ಮಾಡೋ ಥರ ಹಿಡಿದು ವಿಡಿಯೋ ಅಪ್ಲೋಡ್ ಮಾಡೋ ಥರನೂ ಹೇಳ್ಕೊಟ್ಟಾರೆ. ತಮ್ಮನೇಲೆಲ್ಲ ಹೇಳ್ಕೊಟ್ಟಾರೆ. ಅವರು ಯೂಟ್ಯೂಬ್ ನೋಡೀನಿ ಲಾಗ್ ನೋಡಿ ಅವ್ರದ್ದಿಷ್ಟು ವಿಡಿಯೋ ನೋಡಿ. ಮತ್ತು ನಮ್ಮ ಫ್ರೆಂಡ್ ಒಬ್ಬರು ಸಹಾಯ ಮಾಡ್ಯಾರ, ಎಲ್ಲ ಸೆಟ್ಟಿಂಗ್ ಮಾಡಿಕೊಟ್ಟಾರೆ. ಇದು ಹಿಂಗೆ ಅಂತ ಅವ್ರಿಗೆ ಸಹಾಯ ಮಾಡ್ಯಾರ. ಅದರಿಂದ ನಾನು ಯೂಟ್ಯೂಬ್ ಕಲ್ತೀನಿ ನೋಡಿರಿ. ನಿಮ್ಗೆ ಇದು ಕ್ವಶನ್ಗೆ ಆನ್ಸರ್ ಸಿಕ್ತಂತೆ ತಿಳ್ಕೊಂಡೇನ್ರಿ. ಮತ್ತೊಬ್ಬರು ಕರೆಂಟ್ ನಮ್ಮದು ಬಟ್ಟೆನೂ ಮಾರ್ತೀವಿ ಸಿಸ್ಟರ್, ಮತ್ತು ಬರಾಟಿನೂ ಹೊಲಿತೀವಿ. ಕರೆಂಟಿ ಮಿಷನ್ ಕುಂದಿರ್ಸ್ಬೋದೇನ್ರಿ ಅಂತ. ನಾರ್ಮಲ್ ಮಿಷನ್ಗೆ ಆರಾಮಾಗಿ ಕರೆಂಟ್ ಮಿಷನ್ ತಂದು ಸೆಟ್ಟಿಂಗ್ ಮಾಡ್ಬೋದು ರೀ. ಅದನ್ನು ವಿಡಿಯೋ ಮಾಡಿ ಹಾಕೀನಿ. ಹಿಂದಿನ ವಿಡಿಯೋದಾಗ ಐತೆ ನೋಡಿರಿ, ಚೆಕ್ ಮಾಡಿರಿ. ಚೆಕ್ ಮಾಡ್ಕೊಂಡು ನೋಡಿರಿ, ಆ ವಿಡಿಯೋ ನೋಡ್ಕೇರಿ. ನೀವು ನಾನು ನಾರ್ಮಲ್ ಮಿಷನ್ಕೇ ಕರೆಂಟ್ ಕುಂದಿರ್ಸೇನ್ರಿ. ನೀವು ಆ ನಾರ್ಮಲ್ ಮಿಷನ್ಗೆ ಯಾವ ಥರ ಕರೆಂಟ್ ಕುಂದಿರ್ಸ್ಬೇಕಂತೇಳಿ ಆ ವಿಡಿಯೋದಲ್ಲಿ ನೋಡಿ ಚೆಕ್ ಮಾಡ್ಕೊಂಡು ನೀವು ನೋಡ್ಕೊಂಡ್ಕೇರಿ ಕುಂದಿರ್ಸ್ಕೊಂಡು ಹೊಲಿಬೋದು ರೀ ಆರಾಮಾಗಿ ಸಿಸ್ಟರ್. 2 ಕಮೆಂಟ್ ಇದ್ದು ರೀ. ಗೀತಾ ಸಿಸ್ಟರ್ನು ಭಾಳ 3-4 ಸಲ ಆಯ್ತು ರೀ ಯೂಟ್ಯೂಬ್ ಬಗ್ಗೆ ನಿಮ್ಗೆ ಯಾರು ಭಾಳ ಹೇಳ್ಕೊಟ್ಟಾರಿ ಹಂಗೆ ಯೂಟ್ಯೂಬು ಚಾನಲ್ ಕ್ರಿಯೇಟ್ ಮಾಡಬೇಕು ಅಂಥೇಳಿ. ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಎಲ್ಲ ಮಾಡಿ ಹಾಕ್ತಿದ್ದೆ. ಇನ್ನೊಂದು ಫೋನ್ ಬೇಕು ನನಗೆ, ಅದೊಂದಿಟ್ಟು ಹೆಲ್ಪ್ ಮಾಡೋಕೆ ಯಾರೂ ಇಲ್ಲರಿ. ಅದಕ್ಕೆ ನಾನು ಸ್ವಲ್ಪ ರಮ್ಯಾ ಜಗತ್ ಸಿಸ್ಟರ್ದು ಸ್ವಲ್ಪ ವಿಡಿಯೋ ನೋಡೇನಿ ರೀ. ಮತ್ತು ನಮ್ಮ ಫ್ರೆಂಡ್ ಒಬ್ಬರು ಎಲ್ಲ ಫೋನೇ ಸೆಟ್ಟಿಂಗ್ ಮಾಡಿಕೊಟ್ಟಾರೆ. ನನಗೆ ಅಷ್ಟೊಂದು ಗೊತ್ತಿದ್ದಿಲ್ಲ ರೀ ಯೂಟ್ಯೂಬ್ ಬಗ್ಗೆ. ಮತ್ತು ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಂಡು ಮತ್ತು ಅದಕ್ಕೆ ತಮ್ನೇಲು ಹಾಕೋದು ಮತ್ತೆಲ್ಲ ಆ್ಯಪ್ ಕೊಟ್ಟಾರೆ. ಅವ್ರಲಿಂತ ನಾನು ಯೂಟ್ಯೂಬು ಮಾಡಾಕತ್ತೀನಿ ರೀ. ಆದರೂ ಫಸ್ಟಿಗೆ 2 ಚಾನಲ್ ಓಪನ್ ಮಾಡಿದ್ದೀನಿ ರೀ. ಯಾಕಂದ್ರೆ ನಾವು ಸರಿಯಾಗಿ ತಮ್ನೇಲ್ ಹಾಕೋಕ್ಕೂ ಬರಲಿಲ್ಲ, ವಿಡಿಯೋ ಮಾಡೋದೂ ಸರಿಯಾಗಿ ಹತ್ತಲಿಲ್ಲ ರೀ. ಅವು 2 ಕ್ಯಾನ್ಸಲ್ ಆದವು ರೀ ಚಾನಲ್. ಇದು 3ನೇ ಚಾನಲ್ ನೋಡಿರಿ ನಂದು. ಅವು 2 ಕ್ಯಾನ್ಸಲ್ ಆಗ್ಯಾವ ರೀ. ನನಗೆ ಗೊತ್ತಾಗಲಿಲ್ಲ ರೀ, ಅದು ಸರಿಯಾಗಿ ವ್ಯೂಸ್ನೂ ಬರ್ತಿದ್ದಿಲ್ಲ, ಏನೂ ಆಗಲಿಲ್ಲ ರೀ. ಒಂದು 300 ಸಬ್ಸ್ಕ್ರೈಬರ್ ಆಗಿದ್ರಿ, ಒಂದು 60-70 ಸಬ್ಸ್ಕ್ರೈಬರ್ ಆಗಿದ್ರು. ಆದ್ರೆ 2 ಚಾನಲ್ ಹೋಗ್ಯಾವ ರೀ. ಈಗ ಇದೊಂದು ಚಾನಲ್ ನಡೆಸ್ಕೊಂಡು ಹೊಂಟೀನಿ ನೋಡಿರಿ. ಅಷ್ಟೊಂದು ಅವಾಗ ಮಾಹಿತಿ ಇದ್ದಿದ್ದಿಲ್ಲ ರೀ. ಯಾರು ಫಸ್ಟಿಗೆ ಮಾಡ್ಕೊತಾ ಬರಲ್ಲ, ಅದ ನಿಧಾನಕ್ಕೆ ಕಲೀದು ನೋಡಿರಿ. ಆದಷ್ಟು ನೋಡ್ಕೊಂಡು ಕಲೀರಿ. ನಾನು ಹಾಗೆ ಮೊದಲು ತಮ್ನೇಲು ಏನು ಹಾಕ್ತಿಲ್ಲ ರೀ, ಹಾಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಡ್ತಿದ್ದೆ. ಅದನ್ನ ಎಡಿಟ್ ಮಾಡೋದು ಏನೂ ಮಾಡ್ತಿದ್ದಿಲ್ಲ, ವ್ಯೂಸ ಬರ್ತಿದ್ದಿಲ್ಲ, ಓಡ್ತಿದ್ದಿಲ್ಲ ರೀ. ಎಲ್ಲ ಥರ ಗೊತ್ತಾಗೈತೆ ರೀ, ಎಲ್ಲ ಥರ ಯೂಟ್ಯೂಬ್ ಮಾಹಿತಿ ಐತಿ. ನೀವು ಈ ಥರ ಮಾಡಿರಿ ನೋಡಿರಿ. ನಾನು ರಮ್ಯಾ ಜಗತ್ ನೋಡಿರಿ, ಅವರೆಲ್ಲ ಯೂಟ್ಯೂಬ್ ಕ್ರಿಯೇಟ್ ಮಾಡೋದಂತ ಹಿಡಿದು ಯೂಟ್ಯೂಬು ಮತ್ತು ಎಡಿಟ್ ಮಾಡೋದು ಎಲ್ಲ ಥರ ಹೇಳ್ಕೊಟ್ಟಾರೆ. ಅವ್ರದ್ದು ಚಾನಲ್ ಕನೆಕ್ಟ್ ಆಗಿ ಹಾಕಿ ಅವ್ರ ನೋಡಿ ನೀವು ಯೂಟ್ಯೂಬ್ ಕ್ರಿಯೇಟ್ ಮಾಡ್ರಿ ಅಂತ ಹೇಳಿ ನೋಡಿ ಸಿಸ್ಟರ್. ಟೈಮ್ ಬಂದು 12 ಗಂಟೆ ಆಗೈತೆ ರೀ. ಬ್ಲೌಸ್ ಕಟ್ಟಿಂಗ್ ಮಾಡಾಕತ್ತೀನಿ ನೋಡಿರಿ. ಅಸ್ತ್ರ ಬ್ಲೌಸ್ ರೀ, 2 ಅಸ್ತ್ರ ರೀ ಕಟ್ ಮಾಡ್ಕೊಂಡು, ಆಮೇಲೆ ಲೈನಿಂಗ್ ಬ್ಲೌಸ್ ಕಟ್ ಮಾಡ್ಕೊಂಡು, ಆಮೇಲೆ ಮ್ಯಾಗಿನ ಬ್ಲೌಸ್ ಕಟ್ ಮಾಡ್ಬೇಕು ರೀ. ನಾ ಇವು ಕಟ್ ಮಾಡ್ಕೊತೀನಿ ರೀ. ಕಟ್ ಮಾಡ್ಕೊಂಡು 2 ಬ್ಲೌಸ್ ಮೊದಲು ಕಟ್ಟಿಂಗ್ ಮಾಡ್ಕೊಂಡು, ಆಮೇಲೆ ಏನೈತಿ 2 ಸ್ಟಿಚಿಂಗ್ ಮಾಡ್ಬೇಕಂತ ಮಾಡೀನಿ ರೀ. ಇವತ್ತೇ ಆಗುತ್ತೇನಿಲ್ಲ ನೋಡ್ತೀನಿ ರೀ. ಇವತ್ತು ಸ್ಟಿಚಿಂಗ್ ಮಾಡೋದು ಆಗುತ್ತಂತ ಮಾಡೀನಿ ರೀ. ಮಾಡ್ತೀನಿ ಅಂತ ಅನ್ಕೊಂಡೀನಿ ರೀ. ಆತಂದ್ರೆ ಖಂಡಿತ ನಿಮ್ಗೂ ಶೇರ್ ಮಾಡ್ತೀನಿ ರೀ. ಯಾರು ಟೀಚಿಂಗ್ ಮಾಡಬೇಕು ನಾ ಅನ್ಕೊಂಡ್ ಕೆಲಸ ಬಿಡಲ್ಲ ರೀ, ಮಾಡತ್ತೀನಿ ರೀ. 2 ಟೀಚಿಂಗು 12 ಆಗೈತಿ. ಇವು ಕಟ್ ಮಾಡಿ ಅವ್ರಿಗೆ ಒಂದಿಷ್ಟು ಚಪಾತಿ ಮಾಡ್ತೀನಿ ರೀ ಉಣ್ಣಾಕ. ಮುಂಜಾನೆ ಸಾಕೋಬೇಕು ಉಂಡಾರಿ ಒಂದೊಂದವರು ಭಾಳ ಮಾಡಿಲ್ಲ ರೀ. ನಾ ಮುಂಜಾನೆ ಬರೋದನ್ನ ಮಾಡ್ಕೇರಿ ಬಟ್ಟೆ ಅದು ಒಗದಾಕಿ ಈ ಕಡೆ ಕುಂತೀನಿ ರೀ. ಯಾಕಂದ್ರೆ ಸ್ವಲ್ಪ ಮಾಡಿದ್ದೀನಿ ರೀ. ಅವ್ರು ಪೂರ್ತಿಕನ್ನೇ ದಪಾಟೆ ಇದ್ದಲ್ಲ ಅವನೇ ತಿಂದೀನಿ ರೀ ನಾನು. ಇವಾಗ ಏನೈತಿ ಕಟ್ಟಿಂಗ್ ಮಾಡಾಕತ್ತೀನಿ ನೋಡಿರಿ. ಕಟ್ಟಿಂಗ್ ಮಾಡಾಕ ನೀಟಾಗಿ ಮಾಡ್ಕೊರಿ. ಸರಿಯಾಗಿ ಕಟ್ಟಿಂಗ್ ಮಾಡ್ಕೊಂಡ್ರಂದ್ರೆ ಹೊಲಿಯ ಸರಿಯಾಗಿ ಬರ್ತೀರಿ. ಮತ್ತು ಬ್ಲೌಸೂ ಕೆಡಲ್ಲ ನೋಡಿರಿ, ಸೂಪರಾಗಿ ಬರ್ತಾವೆ. ನೀವು ಯಾವ ಥರ ಅಸ್ತ್ರ ಅರ್ಬಿ ಇದೇ ಥರ ಕಟ್ ಮಾಡ್ತೀರನ ಪ್ಲೀಸ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಹೆಂಗೆ ಮಾಡ್ತೀರಿ ನೋಡಿರಿ ನೀವು ನೋಡಿರಿ. ಇಲ್ಲಿ ಮುಂದಿನ ಕೊಳ ಮುಂಭಾಗ ತೊಗೊಳಕತ್ತೀನಿ ರೀ. ಇದು ಮುಂಭಾಗಿಂದು ಮುಂದಿನ ಕೊಳ ತೊಗೊಳಕತ್ತೀನಿ. ಕರೆಕ್ಟಾಗಿ ಇಟ್ಕೋಬೇಕ್ರಿ ಅದನ್ನು. ಮತ್ತು ಒಂದು ಸ್ವಲ್ಪ ಏರಾಪಿರ ಆತಂದ್ರೂ ಕೆಡೋ ಸಾಧ್ಯತೆ ಇರುತ್ತೆ ನೋಡಿರಿ. ಒಟ್ಟು ಏರಾಪಿರ ಆಗ್ಬಾರ್ದ್ರಿ. ಕರೆಕ್ಟಾಗಿ ಅತಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ರೆ ಬ್ಲೌಸ್ ಕರೆಕ್ಟಾಗಿ ಬರುತ್ತೆ ನೋಡಿರಿ. ಒಂದು ಸ್ವಲ್ಪ ಕೆಡಲ್ಲ. ನಾವು ಅಳತಿ ಬಿಡು ಅದಕ್ಕೆ ಏನಾಗುತ್ತೆ ಅಂತ ಸ್ವಲ್ಪ ಯಾಕಂದ್ರೆ ಮಾಡಿದ್ರೆ ಕೆಡತ್ತೆ ನೋಡಿರಿ. ಇವೆರಡು ಬ್ಲೌಸು ಕಟಿಂಗ್ ಆಯ್ತು ನೋಡಿರಿ. ಇವಾಗ ಬರೀ ಚಪಾತಿ ಮಾಡಿದ್ರೆ ಆತಂತ ಮಾಡಾಕತ್ತೀನಿ ನೋಡಿರಿ. ಇಲ್ಲಿ
ನಾನು ಇವತ್ತು ಅರ್ಜೆಂಟಾಗಿ ಹೊಲಿಬೇಕು ಅನ್ನೋದು ತಲೆ ಐತ್ರಿ. ಈಗ ಯಾವಾಗ ಏನು ಮಾಡ್ಬೇಕು ಅನ್ನೋದಿರ್ತೆ ಅದನ್ನೇ ಮಾಡ್ಬೇಕು ನೋಡಿರಿ. ಅವರು ಉಣ್ತೀನಿ ಅನ್ನಕತ್ರ, ಅದಕ್ಕೆ ನಾ ಹೊಲಿಬೇಕಂತ ನಾ ಮಾಡಿದ್ದೆ. ಉಣ್ತೀನಿ ಅನ್ನಕತ್ರು. 6 ಚಪಾತಿ ಒಮ್ಮೆ ಮಾಡ್ತೀನಿ ನೋಡಿರಿ. 6 ಚಪಾತಿ ಒಮ್ಮೆ ಮಾಡ್ತೀನಿ. ಹಂಗಂದ್ರೆ ನಂಗೆ ಅರ್ಜೆಂಟ್ ಏನರ ಇತ್ತಂದ್ರೆ 4 ಚಪಾತಿ ಇದೇ ಥರ ಮಾಡ್ತೀನಿ ನೋಡಿರಿ. ಮತ್ತು ಅರ್ಜೆಂಟ್ ಇರ್ಲಿಕ್ಕಂದ್ರೆ 2 ಮಾಡ್ತೀನಿ ರೀ. ಇವಾಗ ಅರ್ಜೆಂಟ್ ಇದ್ರಿ, ಅದನ್ನು ಟೈಲರ್ ಈಗ ಕರೆಂಟ್ ಅದ ಅಷ್ಟು ಮುಗಿಸ್ಕೋಬೇಕಂತೇಳಿ 6 ಚಪಾತಿ ಒಮ್ಮೆ ಮಾಡಾಕತ್ತೀನಿ ನೋಡಿರಿ. ಈಗ ಎಣ್ಣೆ ಹಚ್ತೀನಿ ರೀ. ಉಷ್ಟಕ್ಕೂ ಎಣ್ಣೆ ಹಚ್ಕೋಬೇಕು ರೀ 6ಕ್ಕೂ ಮೊದಲು. ಮತ್ತು ಹಿಟ್ಟು ಹಚ್ಚಿ ಒಂದು ಹಿಂಗೆ ಹಚ್ಕೇರಿ ಮತ್ತು ಎಣ್ಣೆ ಹಚ್ಬೇಕು ರೀ. ಚಲೋ ಆತವ್ರಿ ಚಪಾತಿ. ಆದ್ರೆ ಒಮ್ಮೆಲಿಗೆ 6 ಚಪಾತಿ ಬಂದುಬಿಡ್ತಲ್ಲ. ಇದು 3 ಸಲ ಮಾಡೋದು ಒಮ್ಮೆಲಿಗೆ ಮಾಡಿಬಿಡ್ತೀನಿ ನೋಡಿರಿ. ಇದನ್ನು 3 ಸಲ ಮಾಡಿ 3 ಸಲ ಬೇಯಿಸ್ಬೇಕಂದ್ರೆ ಲೇಟ್ ಆಗುತ್ತೆ ರೀ. ಒಮ್ಮೆ ಮಾಡಿಬಿಟ್ನಿ ಅಂದ್ರೆ ಇವು 6 ಒಮ್ಮೆ ಮಾಡ್ತೀನಿ ರೀ. ಒಮ್ಮೆ 4 ಮಾಡಿಬಿಡ್ತೀನಿ. 10 ಚಪಾತಿ ಆಗ್ತಾವ್ರಿ. ಸಾಕು ರೀ. ಚಂತಕ ಉಂಡ್ರು ಅವ್ರು ರಗಡ್ ಆತ ನೋಡಿರಿ. ಇವಾಗ ನೋಡಿರಿ 5 ಚಪಾತಿ ಹಚ್ಚೀನಿ. ಈಗ 6ನೇದು ನೋಡಿರಿ ಇದು. ಇದನ್ನು ಇದೇ ಥರ ತೊಗೊಂಡು ಹಿಟ್ನ್ಯಾಗ ಹಿಂಗೆ ಇದು ಮಾಡಿ, ಈಗ ಹಿಟ್ಟನ್ನ ಎದ್ಕೊಂಬಂದಿಂದ ಬಡಿ ಹಿಂಗೆ ಲಟ್ಟಿಸ್ಬೇಕು ನೋಡಿರಿ. ಇದನ್ನು ಈ ಥರ ಚಪಾತಿ ನೀವು ಯಾರಾದರೂ ಅರ್ಜೆಂಟಿಗೆ ಮಾಡ್ತೀರೇನ್ರಿ ಪ್ಲೀಸ್ ಕಮೆಂಟ್ ಮಾಡಿರಿ. ನಾನು ಅರ್ಜೆಂಟ್ ಇತ್ತಂದ್ರೆ ಇದೇ ಥರ ಮಾಡ್ತೀನಿ ನೋಡಿರಿ ಚಪಾತಿ. 6 ಪದರಿನ ಚಪಾತಿ ರೀ ಇದು. 6 ಪದರಿನ ಚಪಾತಿ ಒಮ್ಮೆ ರೆಡಿ ಆತ ನೋಡಿರಿ. ಮಸ್ತ್ ಇರ್ತಾವ್ರಿ. ತಿನ್ನಾಗ ತಾವೇ ಎಡ್ ಚಂದ ಉಸ್ತಾ ನೋಡಾಕತ್ತಾಳ್ರಿ. ಬೇಸಾಗ ಮಸ್ತ್ ಉಸ್ತಾವ್ರಿ. ಈ ಥರ ಎಣ್ಣೆ ಹಚ್ಚಿ ಹಿಟ್ಟು ಹಚ್ಚಿ ಮಾಡಿದ್ರೆ ಬರೀ ಎಣ್ಣೆ ಹಚ್ಚಿರು ಉಚ್ಚಲ್ರಿ. ಬರೀ ಹಿಟ್ಟು ಹಚ್ಚಿರು ಚಪಾತಿ ಚಂದ ಆಗಲ್ರಿ. ಎಣ್ಣೆನೂ ಇರ್ಬೇಕು ರೀ, ಅರ್ಧ ಹಿಟ್ಟು ಇರಬೇಕು. ಹಂಗಂದ್ರೆ ಸೂಪರ್ ಆತ ನೋಡಿರಿ ಚಪಾತಿ. ಇವಾಗ ಏನೈತಿ ಸ್ವಲ್ಪ ತೀಡ್ಕೋರಿ, ಆದಷ್ಟು ದಂಡಿ ತೀಡ್ಕೋರಿ ಅಂತ ಹೇಳ್ತೀನಿ ನೋಡಿರಿ. ದಂಡಿ ದಪ್ಪ ಆತಾವ್ರಿ. ಆದರೂ ಇಂಥ ಚಪಾತಿ ಮಾಡಿದ್ರೆ ದಂಡಿ ದಪ್ಪ ಆತಾವು. ಯಾಕಿಲ್ಲ ಬಿಡು ಅಂತೇಳಿ ನಾನು ಇವನ್ನೇ ಮಾಡಾಕತ್ತೀನಿ ನೋಡಿರಿ. ಬೇಸಕ್ಕೆ ಹಾಕೀನಿ ರೀ. ಇವಾಗ ಬೇಯ್ಬೇಕ್ರಿ. ಅದು ಬೇಯ್ತಂದ್ರೆ ಒಳಿಸಿ ಹಾಕ್ಬೇಕು ನೋಡಿರಿ. ಮತ್ತೊಂದು 4 ಚಪಾತಿ ಆತ್ರಿ. ಇದೊಂದು 6 ರೀ, ಅದೊಂದು 4 10 ಚಪಾತಿ ಅದ ಯಾಗದ. 10 ಚಪಾತಿಯಾಗ ಅವರೆಷ್ಟು ಉಣ್ತಾರೆ ಉಣ್ಲಿ, ಉಳಿದಿದ್ದು ನಾವೇನು ಉಣ್ತೀವಿ. ಮತ್ತು ಸಂಜೆಗೆ ಒಂದಿಷ್ಟು ಹಿಟ್ಟು ಉಳ್ಸೀನಿ ರೀ ಮಾಡಕ್ಕೆ. ನೋಡಿರಿ ಇಲ್ಲಿ ಒಳಸಿ ಹಾಕೀನಿ. ಯಾವ ಥರ ಬಂತಂತ ನೋಡಕತ್ತಿರ್ಬೇಕು ನೀವು. ಸೂಪರ್ ಬರ್ತೀರಿ ಚಪಾತಿ. ನೀವು ಒಮ್ಮೆ ಟ್ರೈ ಮಾಡಿರಿ ಯಾರೂ ಮಾಡಿಲ್ಲ ಇನ್ನು. ಹಿಂಗೆ ಅರ್ಜೆಂಟ್ ಇತ್ತಂದ್ರೆ ಹಿಂಗೆ ಮಾಡ್ಕೊಂಬಿಟ್ರೆ ಜಲ್ದಿ ಆಗುತ್ತೆ ನೋಡಿರಿ. ಒಮ್ಮೆ ಬೇಯ್ಸಕ್ಕೂ ಜಲ್ದಿ ಆಗುತ್ತೆ, ಜಲ್ದಿ ಆಗುತ್ತೆ ನೋಡಿರಿ. ಈ ಸದ್ ನೋಡಿರಿ ಯಾವ ಥರ ನಾ ಉಸ್ತೀನಿ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ ನೋಡಿರಿ. ಇಲ್ಲಿ ಅದು ಬೇದೈತ್ರಿ. ತೊಗೊಂಬಿಡಿದ್ರೆ ಮತ್ತೆ ಒಳಸಿ ಹಾಕೋದು ನೋಡಿರಿ. ಇದನ್ನು ಒಳಸಿ ಹಾಕಿದ್ರಿ ನೋಡಿರಿ. ಇದು ತಗೋರಿ ಎಷ್ಟು ಚಂದ ಬರ್ತಾವ್ರಿ ಅವು. ಚಂದ ಬರ್ತಾವೆ ಚಪಾತಿ. ಚಂದನು ಬೈತಾವೆ ನೋಡಿರಿ. ಮಸ್ತ್ ಬೈತಾವೆ. ನೀವು ಬೇಕಂದ್ರೆ ಎಣ್ಣೆ ಹಾಕಿ ಬೇಯಿಸ್ಕೋರಿ. ನಾನು ಎಣ್ಣೆ ಭಾಳ ಹಾಕಿಲ್ರಿ. ಯಾಕಂದ್ರೆ ನಾನು ದಪ್ಪ ಅದೀನಲ್ರಿ. ಎಣ್ಣೆ ತಿಂದು ದಪ್ಪ ಆತೀನಿ ಅಂತೇಳಿ ಎಣ್ಣೆ ಕಮ್ಮಿನೇ ರೀ ತಿನ್ನೋದು ನಾನು. ಹಿಂಗಾಗಿ ಎಣ್ಣೆ ಹಾಕಿ ಮ್ಯಾಗ ಇಲ್ಲಿಕ್ಕಂದ್ರೆ ಎಣ್ಣೆ ಹಾಕಿ ಬೇಯಿಸೋದು ಮೆತ್ತಗೆ ಮಸ್ತ್ ಆತಾವ್ರಿ ಚಪಾತಿ. ಅವು ದಂಡು ಹೆಂಗೆ ಉಚ್ಚಿ ಬಂದ ನೋಡಿರಿ. ಅದು ಯಾವ ರೊಟ್ಟಿನೇ ರುಂಬಾಲ್ ರೊಟ್ಟಿ ಅಂತಾರಲ್ರಿ, ಆ ಥರ ಉಚ್ಚಿ ಬರ್ತಾವ್ರಿ ತಾವೇ ನೋಡಿರಿ. ಎಷ್ಟು ಚಂದ ಬರ್ತಾವೆ ನೋಡಿರಿ. ಮಸ್ತ್ ಬರ್ತಾವ್ರಿ ಚಪಾತಿ. ನೀವು ಒಮ್ಮೆ ಟ್ರೈ ಮಾಡಿರಿ ಮನ್ಯಾಗ. ಜಲ್ದಿ ಆಗುತ್ತೆ ನಿಮ್ಮದು ಕೆಲಸ. ಏನರ ಅರ್ಜೆಂಟಿಗೆ ಎಲ್ಲಿಗಾರ ಮಾಡಿದ್ರೆ ಈ ಥರ ಮಾಡಿದ್ರೆ ಅಂದ್ರೆ ಜಲ್ದಿ ಆಗುತ್ತೆ ನೋಡಿರಿ ಚಪಾತಿ. ನೋಡಿರಿ ಇಲ್ಲಿ ಎಷ್ಟು ಚಂದ ಬೇಯಕತ್ತಾರ ನೋಡಿರಿ. ಎಣ್ಣೆ ಹಚ್ಚಿದಂಗೆ ಆಗೈತ್ರಿ. ಅದು ಅಷ್ಟು ಚಂದ ಬೇಯಕತ್ತಾವ ನೋಡಿರಿ ಅವು. ಆಯ್ತು ರೀ. ಇನ್ನು 2 ಅದಾವೆ. ಇವು 2 ಬೇಯಿಸಿ ತೆಗೆದ್ಬಿಟ್ನಿ ಅಂದ್ರೆ 6 ಚಪಾತಿ ಕಡ್ಯಾಕ ನೋಡಿರಿ. ಒಳಸಿ ಬೇಯಿಸ್ಕೋಬೇಕ್ರಿ. ಯಾಕಂದ್ರೆ ಬೇಯ್ದಿರಲ್ರಿ ಅವು. ಒಳಸಿ ಬೇಯಿಸ್ಕೊಂಡ್ರೆ ಮಸ್ತ್ ಬರ್ತಾವೆ ನೋಡಿರಿ ಚಪಾತಿ. ಈ ಥರ ಮಾಡ್ತಿದ್ರಿ. ನಾವು ಮಾಡ್ತಿದ್ದಿಲ್ರಿ ಮೊದಲು. ನಮ್ಮ ಊರಿಗೆ ಹೋಗಿದ್ನೆಲ್ಲ, ನಮ್ಮ ಚಿಗೋರೊಬ್ರು ಮಾಡಿದ್ರು ಅಲ್ಲಿ ಈ ಥರ. ಅವ್ರು ನೋಡ್ಕೊಂಡು ನಾನು ಈ ಥರ ಮಾಡಾಕತ್ತೀನಿ ನೋಡಿರಿ. ಮೊದಲು ಮಾಡ್ತಿದ್ದಿಲ್ರಿ ಈ ಥರ. ನನಗೆ ಬರ್ತಿದ್ದಿಲ್ಲ. 1-2 ಥರ ಮಾಡ್ತಿದ್ದೆ. ಈಗ 6 ಥರ ಮಾಡ್ಬೋದು ರೀ. 8 ಥರ ಮಾಡಿರಿ ನೀವು. ಯಾವ ಥರ ಹಚ್ಕೊಂಡು ಇಟ್ಟು ಯಾವ ಥರ ಮಾಡಿದ್ನಿ ಆ ಥರ ಹಚ್ಕೊಂಡು 8 ಥರ ಮಾಡಿರಿ, 10 ಥರ ಮಾಡಿರಿ. ನಿಮ್ದು ಅರ್ಜೆಂಟ್ ಇತ್ತಂದ್ರೆ ಬಂಡಿ ಸಾಂದೈತಿ ನಮ್ಗೆ ಲಟ್ಸೋಕ್ಕಾಗಲಿಲ್ಲ. ಹಿಂಗಾಗಿ ಅಲ್ಲಿ ಚಪಾತಿ ಮಾಡಿ ಅವ್ರಿಗೆ ಊಟಕ್ಕೆ ಕೊಟ್ಟು ನಾನು ಇಟ್ಕೊಂಡು ಈಗ ಬ್ಲೌಸ್ ಕಟಿಂಗ್ ಮಾಡಿಟ್ಟಿದ್ದೆ ಅಲ್ರಿ. ಒಂದು ಸ್ಟಿಚಿಂಗ್ ಮುಗಿಸಿ ನೋಡಿರಿ. ಟೈಮ್ ಅಂದು ಇವಾಗ 3:30-4 ಆಗಕ್ಕೆ ಬಂದೈತೆ ರೀ. ಇವಾಗ 4 ಆಗಿರ್ಬೇಕಂತ ನನಗೆ ಅನ್ಸುತ್ತೆ ರೀ. ಶ್ರಾವಣಿ ಆಗಿರಂತ ಆಕೆಗೆ ಟೈಮ್ ಗೊತ್ತಾಗಲ್ರಿ. ವಿಡಿಯೋ ಮಾಡಾಕತ್ತಿದ್ಲಲ್ಲ ನೋಡಿರಿ. ಅದು ರೆಡಿ ಆಯ್ತು. ಈಗ ಇದೊಂದು ಜಂಪರ ಕಟಿಂಗ್ ಮಾಡಿನಲ್ಲ, ಇದೊಂದು ಸ್ಟಿಚಿಂಗ್ ಮಾಡ್ಬೇಕು ರೀ. ಇದು ಇಟ್ಟಿದ್ರು ರೆಡಿ ಮಾಡ್ಬೇಕ್ರಿ. ಟೈಮ್ ಐತಿ, ಅದಕ್ಕೆ ಹೊಲಿದ್ರಾತಂತ ಹೊಲಿಯಾಕತ್ತೀನಿ ನೋಡಿರಿ. ಟೈಮ್ ಅಂದು ಇವಾಗ 5:30-6 ಗಂಟೆ ಆಗಿ ಬಂದೈತೆ ರೀ. ನೋಡಿರಿ ಇಲ್ಲಿ ಹೊಲಿಯಾಕತ್ತೀನಿ. ಲೈಟ್ ಹಚ್ಚೀನಿ ರೀ. ಟೈಮ್ ಭಾಳ ಆಗೈತೆ. ಯಾಕಂದ್ರೆ ಹಂಗೆ ಹೊಲಿಬೇಕಂದ್ರೆ ಕರೆಂಟ್ ಹೋದವು ರೀ. ಮತ್ತು ಕರೆಂಟ್ ಹೋಗಿಂದ ಕಸ ಹುಡುಗಿ ಎಲ್ಲ ರೆಡಿ ಮಾಡಿ ಮತ್ತು ಈಗ ಕುಂತೀನಿ ನೋಡಿರಿ. ನಾನು ಅಡುಗೆ ಮನೆ ದೇವ್ರ ಮನೆ ಕಸ ಹುಡುಗೀನಿ ರೀ. ಅಂಗಳ ಕಸ ಹುಡುಗೀನಿ.
ಅಂಗ್ಳಕ್ಕೆ ಆಮೇಲೆ ನೀರು ಹೊಡೆದ್ರೆ ಒಂದು ಕಸ ಪಡ್ಸಾರಿ ಹುಡುಗ್ಬೇಕ್ರಿ ನಾ ಅಂಗ್ಳಕ್ಕೆ ಪಡ್ಸಲಿ ಕಸ ಹುಡ್ಕೊಂಡು ನೀರು ಹೊಡೆದ್ರೆ ಅಂತೇಳಿ ಸುಮ್ಬಿಟ್ಟು ನೋಡಿರಿ ಹುಡುಗಿಲ್ಲ ಉಗ್ಗಿಲ್ಲ ಅದು ಏನು ಉಗ್ಗಿಲ್ಲ ರೀ. ಇದು ಒಂದು ಬ್ಲೌಸ್ ರೆಡಿ ಮಾಡಿದ್ನಿ ಅಂದ್ರೆ ನಂದು ಟೈಮನ್ನು ಅಲ್ಲಿಗೆ ಆಗತ್ತೆ ರೀ. ನಂದು ಬ್ಲೌಸ್ ಹೊಲಿದು ಕಂಪ್ಲೀಟ್ ಆಗುತ್ತೆ ನೋಡಿರಿ. ಯಾಕಂದ್ರೆ ಇದೊಂದು ಬ್ಲೌಸ್ ಹೊಲಿದ್ರೆ 240 ರೂಪಾಯಿ ಆಗತ್ತೆ ರೀ. ಇದು 120 120 ರೀ. ಲೇಸ್ ಅದು ಏನೂ ಹಚ್ಚಿಲ್ಲ ರೀ. ಅದಕ್ಕೆ ಟೈಮ್ ಇಲ್ಲ ಅಂತ ಬಸ್ ಗಡ ಗಡ ಹೊಲ್ಯಾಕತ್ತೀನಿ ರೀ. ಯಾಕಂದ್ರೆ ನಾನು ಹೊತ್ತಾಗೈತೆ ರೀ ಟೈಮು. ಇನ್ನು ಅಡುಗೆ ಮಾಡ್ಬೇಕು ರೀ. ಸಂಜೆಗೇನು ಬದ್ನಿಕಾಯಿ ಪಲ್ಯನೂ ಐತೆ ರೀ. ನೋಡ್ತೀನಿ ರೀ ಶ್ರಾವಣಿಯರಿಗೆ ಉಣ್ತೀನಿ ಅಂದ್ರೆ ಬಿಡ್ತೀನಿ. ಅವ್ರಿಲಿಕ್ಕೆ ಸೊಪ್ಪು ಎದ್ರದಾರ ಪಲ್ಯ ಮಾಡ್ತೀನಿ. ಇಲ್ಲಿಕಂತ ತುಪ್ಪ ಹಾಕೊಂಡ್ರೆ ಉಣ್ಣಲಾಕ್ರಿ ಅವರು. ನಾನು ಏನು ಮಾಡ್ತೀನಿ ರೀ ಬದ್ನಿಕಾಯಿ ಪಲ್ಯನ ಉಣ್ತೀನಿ ನೋಡಿರಿ. ಅವರಿಗೆ ತುಪ್ಪಾರ ಹಾಕಿ ಕೊಡ್ತೀನಿ. ಇಲ್ಲಿಕಂದ್ರೆ ತುಪ್ಪ ಖಾರ ಹಾಕೊಂಡ್ರೆ ತಿಂತಾರೆ. ಇಲ್ಲಿಕಂತ ತುಪ್ಪ ಬೆಲ್ಲಾರ ಹಾಕೊಂಡು ಉಣ್ತಾರೆ. ಅವ್ರು ಕಿರಿಕಿರಿ ಇಲ್ರಿ. ಅವ್ರಿಬ್ರು ಉಂಡ್ರೆ ಅಂದ್ರೆ ನಾ ಯಾವಾಗ ಇದ್ದಿದ್ದು ಉಂಡು ಬಿಡ್ತೀನಿ ನೋಡಿರಿ. ನಂಗೆ ಅದೇ ಬೇಕು ಇದೇ ಬೇಕು ಅದು ಕುಂದ್ರಲ್ಲ. ನಾ ರಾತ್ರಿ ಊಟನ ಮಾಡಲ್ಲಲ್ರಿ. ಅದಕ್ಕೆ ಹಿಂಗಾಗಿ ನಾ ತಲೆನೇ ಕೆಡ್ಸೋಲ್ಲರಿ. ಅವರು ಚಪಾತಿ ಇಟ್ಟೈತಿ ಅವ್ರು ಪೂರ್ತಕ ಇನ್ನೂ 2 ಚಪಾತಿ ಆಗುತ್ತೆ ರೀ. 2 4 ಆತಾವ್ರಿ. ಅವ್ರು ಪೂರ್ತಕ ಮಾಡಿಕೊಡ್ತೀನಿ ನೋಡಿರಿ. 2 ಬ್ಲೌಸು ರೆಡಿ ಮಾಡಿದ್ದೀನಿ ರೀ. ರೆಡಿ ಮಾಡಿ ಇದನ್ನು ಕಸ ಹುಡುಗಿ ಅಂಗ್ಳಕ್ಕೆ ನೀರು ಹೊಡೆದು ಬಂದು ನೋಡಿರಿ. ನಾನು ಇವಾಗ ನೋಡಿರಿ 2 ಬ್ಲೌಸ್ ರೆಡಿ ಆಗ್ಯಾವ. 220 ರೂಪಾಯಿ ಹೊಲ್ದೀನಿ ನೋಡಿರಿ. ಇನ್ನು 10 ರೂಪಾಯಿ 200 ರೂಪಾಯಿ ಆತಿತ್ತು. 210 ರೂಪಾಯಿ ಹೊಲ್ದು 20 ರೂಪಾಯಿ ಹೊಲ್ದೀನಿ ರೀ. ಸಾಕು 240 ಆತು ರೀ. ಅವು ಕರೆಕ್ಟ್ 120 120 240 ಆಯ್ತು. ಎಲ್ಲ ಮನೆ ಎಲ್ಲ ಕ್ಲೀನ್ ಆಗೈತೆ ನೋಡಿರಿ. ಕಸ ಹುಡುಗೀನಿ ಕೊತ್ತೆ ಮುನಿಕ್ ನೋಡಿರಿ. ಇದೊಂದು ನನ್ನ ಟೈಮ್ ಅಲ್ಲಿಗೆ ಬರ್ತಂತ ಹೇಳಿನಲ್ರಿ. ಇವಾಗ ಏನು ಮಾಡ್ತೀನಿ ಚೌಳಿಕಾಯಿ ಅದಾವ್ರಿ. ಚೌಳಿಕಾಯಿ ಮುರ್ಕೊಂಬರ್ತೀನಿ ರೀ ನಾಳೆ ಪಲ್ಯಕ್ಕೆ ಹೊರಗೆ ನೋಡಿರಿ ಫ್ರೆಂಡ್ಸ. ನಾನು ಎಲ್ಲ ಕಸ ಗುಡಿಸಿ ಎಲ್ಲ ಗುಡಿಸಿ ಚೌಳಿಕಾಯಿ ಸೋಸಿದೆ. ಚೌಳಿಕಾಯಿ ಸೋಸಿ ಪಲ್ಯ ಮಾಡಿದೆ. ಇದು ಚೌಳಿಕಾಯಿ ಸೋಸಿ ಪಲ್ಯ ಮಾಡಿಲ್ಲ ರೀ. ಸಾರಿ ನಾಳೆಗೆ ಪಲ್ಯಕ್ಕೆ ಬರ್ತಾವಂತ ಚೌಳಿಕಾಯಿ ಸೋಸಿದೆ. ಬದ್ನಿಕಾಯಿ ಪಲ್ಯ ಇತ್ತು. ಚಪಾತಿ ಮಾಡಿದೆ. ಊಟ ಮಾಡಿದೆ. ಟೈಮ್ ಬಂದು 9 ಗಂಟೆ ಆಗೈತೆ ನೋಡಿರಿ. ಎಲ್ಲರಿಗೆ ಗುಡ್ ನೈಟ್ ನೋಡಿರಿ. ಟೈಮ್ 9 ಗಂಟೆ ಆಗೈತೆ. ಜಲ್ದಿ ಮುಕ್ಕೋತೀನಿ ರೀ. ನಾಳೆಗೆ ಶನಿವಾರ ಜಲ್ದಿ ಹೇಳ್ಬೇಕು ರೀ. ನಾಡ್ದು ಜಾತ್ರೆ ಐತೆ. ನಾಳೆಗೆ ಹೋಗೋದಾಗತ್ತೆ. ಏನು ಮಾಡ್ತೀರಿ ಜಾತ್ರೆಗೆ. ಇಲ್ಲಿ ನಮ್ಮ ಊರಾಗೂ ಬೀರಪ್ಪ ಮುತ್ತಿನ ಜಾತ್ರೆ ಐತೆ. ಅಲ್ಲಿ ಬೆಳ್ಳಪ್ಪ ಮುತ್ತಿನ ಜಾತ್ರೆ ಐತೆ ರೀ ಜಟ್ಟಿಗಿದು. ನಾಳೆ ದೊಡ್ಡಮ್ಮ ಹೋಗೋಣ ತಿನ್ನೇ ಬಂದಿದ್ರು ರೀ. ಹೇಳೋಗಳ ಹೋಗೋಣವ ಅಂತೇಳಿ ನೋಡ್ತೀನಿ ರೀ. ಆ ಕಡೆ ಹೋಗೋದ ನಾಳೆಗೆ ಹೋಗೋದ ನಾಳೆಗೆ ಹೋಗ್ತೀನಿ. ನಾಡ್ದು ಹೋಗೋದ ನಾಡ್ದು ಹೋಗ್ತೀನಿ ನೋಡಿರಿ ಫ್ರೆಂಡ್ಸ. ಎಲ್ಲರಿಗೆ ಗುಡ್ ನೈಟ್ ನೋಡಿರಿ. ಬಾಯ್ ಬಾಯ್ ಫ್ರೆಂಡ್ಸ್.